ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಮೇಲ್ನೋಟಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಗಟ್ಟಿಯಾಗಿದ್ಯೇನೋ ಅಂತ ಅನ್ಸ್ತಾ ಇದೆ. ಆದ್ರೆ ಜಿಬಿಎ ಚುನಾವಣೆ ಈ ಮೈತ್ರಿಗೆ ಅಸಲಿ ಅಗ್ನಿ ಪರೀಕ್ಷೆ ಆಗಿದೆ. ಲೋಕಸಭೆಯಲ್ಲಿ ಒಟ್ಟಾಗಿ ಹೋರಾಡಿದವರು ಈಗ ವಾರ್ಡ್ ಮಟ್ಟದಲ್ಲಿ ಮುಖಾಮುಖಿ ಆಗ್ಬೇಕಾಗಿರೋ ಸ್ಥಿತಿ ನಿರ್ಮಾಣ ಆಗಿದೆ. ಮೈತ್ರಿ ನಿರ್ಧಾರ ದೆಹಲಿಯಲ್ಲಿ, ಆದ್ರೆ ಅಸಮಾಧಾನ ಇರೋದು ನೆಲಮಟ್ಟದಲ್ಲಿ. 369 ವಾರ್ಡ್ಗಳು, 100 ಆಕಾಂಕ್ಷಿಗಳು, ಒಂದೊಂದು ಟಿಕೆಟ್ ಹಿಂದೆ ಭಾರಿ ರಾಜಕೀಯ ಕೂಡ ನಡೀತಾ ಇದೆ. ಬಿಜೆಪಿ ಮತದಾರ ಜೆಡಿಎಸ್ ಅಭ್ಯರ್ಥಿಗೆ ಮತ ಆಗ್ತಾನ? ಜೆಡಿಎಸ್ ಮತದಾರ ಕಮಲ ಗುರುತಿಗೆ ಒಪ್ತಾನ? ಟಿಕೆಟ್ ತಪ್ಪಿದವರು ಬಂಡಾಯಕ್ಕೆ ಇಳಿದ್ರೆ ಕಾಂಗ್ರೆಸ್ಗೆ ಇದು ಚಿನ್ನದ ಅವಕಾಶ ಆಗುತ್ತದ? ಬಿಜೆಪಿ ಹೈಕಮಾಂಡ್ ಯಾಕೆ ರಾಮ್ ಮಾಧವ್ ಅವರನ್ನ ಅಖಾಡಕ್ಕಿಳಿಸಿದೆ? ದೆಹಲಿಯಿಂದಲೇ ಸೀಟು ಹಂಚಿಕೆ ನಡೆದ್ರೆ ನೆಲಮಟ್ಟದಲ್ಲಿ ಏನಾಗುತ್ತೆ? ಜಿಬಿಎ ಚುನಾವಣೆ ಮೈತ್ರಿಯ ಶಕ್ತಿ ಪರೀಕ್ಷೆಯೇ? ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಮೇಲ್ನೋಟಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಗಮವಾಗಿ ಸಾಗುತ್ತಿರುವಂತೆ ಕಾಣಿಸಿದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಚುನಾವಣೆ ಈ ಮೈತ್ರಿಗೆ ಅತಿದೊಡ್ಡ ಪರೀಕ್ಷೆಯಾಗಿ ಪರಿಣಮಿಸಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ ವಿಭಜನೆ ತಡೆಯುವ ಉದ್ದೇಶದಿಂದ ಕೈ ಜೋಡಿಸಿದ್ದ ಬಿಜೆಪಿ ಜೆಡಿಎಸ್ ಅದೇ ಮೈತ್ರಿಯನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಮುಂದುವರಿಸಲು ತೀರ್ಮಾನಿಸಿರುವುದು ಈಗ ಎರಡು ಪಕ್ಷಗಳಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತಿದೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಮೈತ್ರಿ ಮುಂದುವರಿಯುತ್ತದೆ ಎಂದು ಭರವಸೆ ನೀಡಿದ್ದರು. ತಳಮಟ್ಟದ ರಾಜಕಾರಣದಲ್ಲಿ ಈ ಮೈತ್ರಿಯು ಸಂಕೀರ್ಣ ಸವಾಲುಗಳನ್ನು ಹುಟ್ಟಿಸಿದೆ. ಹಿರಿಯ ನಾಯಕರ ಮಟ್ಟದಲ್ಲಿ ಮೈತ್ರಿ ಮಾತುಕತೆ ಸುಗಮವಾಗಿರುವಂತೆ ಕಂಡ್ರು ಜಿಬಿಎ ರಾಜಕಾರಣದಲ್ಲಿ ಟಿಕೆಟ್ ಹಂಚಿಕೆಯ ಪ್ರಶ್ನೆಯೇ ದೊಡ್ಡ ಬಿರುಗಾಳಿಯಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ದಶಕಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪರಸ್ಪರ ಎದುರಾಳಿಗಳಾಗಿಯೇ ರಾಜಕೀಯ ನಡೆಸಿಕೊಂಡು ಬಂದಿದ್ದಾರೆ. ಈಗ ಏಕಾಏಕಿ ಮೈತ್ರಿ ಕಾರಣದಿಂದ ಶತ್ರುಗಳು ಮಿತ್ರರಾಗಿದ್ದಾರೆ. ಆದರೆ ಈ ಮೈತ್ರಿಯನ್ನು ನೆಲಮಟ್ಟದಲ್ಲಿ ಜಾರಿಗೊಳಿಸುವ ಹೊಣೆ ಸ್ಥಳೀಯ ನಾಯಕರ ಮೇಲಿದೆ. ಹಿರಿಯ ನಾಯಕರು ಸೂಚಿಸಿದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಸ್ಥಳೀಯ ಕಾರ್ಯಕರ್ತರಿಗೆ ತಲೆನೋವಾಗಿದೆ. ಪ್ರತಿ ವಾರ್ಡ್ನಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳಲ್ಲೂ ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ. ಒಂದು ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರೆ ಅದೇ ವಾರ್ಡ್ನಲ್ಲಿ ವರ್ಷಗಳಿಂದ ಪಕ್ಷ ಕಟ್ಟಿಕೊಂಡು ಬಂದ ಜೆಡಿಎಸ್ ಆಕಾಂಕ್ಷಿಯ ಅಸಮಾಧಾನ ಸಹಜ. ಇದು ಕೇವಲ ಟಿಕೆಟ್ ಪ್ರಶ್ನೆಯಲ್ಲ, ಪಕ್ಷದ ಅಸ್ತಿತ್ವ ಮತ್ತು ವೈಯಕ್ತಿಕ ರಾಜಕೀಯ ಭವಿಷ್ಯದ ಪ್ರಶ್ನೆಯಾಗಿದೆ. ಈ ಅಸಮಾಧಾನ ಬಂಡಾಯಕ್ಕೆ ತಿರುಗುವ ಸಾಧ್ಯತೆಯನ್ನು ಎರಡು ಪಕ್ಷಗಳು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಟಿಕೆಟ್ ಕೈತಪ್ಪಿದ ಆಕಾಂಕ್ಷಿಗಳು ಸುಮ್ಮನೆ ಕುಳಿತುಕೊಳ್ಳುವ ಸಾಧ್ಯತೆ ಕಡಿಮೆ. ಸ್ಥಳೀಯವಾಗಿ ಪ್ರಭಾವ ಹೊಂದಿರುವ ನಾಯಕನಿಗೆ ಟಿಕೆಟ್ ನಿರಾಕರಿಸಿದ್ರೆ ಅವರು ಮೈತ್ರಿ ಅಭ್ಯರ್ಥಿ ವಿರುದ್ಧವೇ ಬಂಡಾಯ ಸಾರುವ ಅಪಾಯವಿದೆ. ಮೇಲಿನಿಂದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೂ ಕೆಳಮಟ್ಟದಲ್ಲಿ ಅದನ್ನು ಜಾರಿಗೆ ತರುವುದು ಕಷ್ಟಕರ. ಇನ್ನು ಗಂಭೀರ ಸಂಗತಿ ಅಂದ್ರೆ ಇಂತಹ ಅತೃಪ್ತ ನಾಯಕರನ್ನು ಆಡಳಿತಾರೂಢ ಕಾಂಗ್ರೆಸ್ ತನ್ನತ್ತ ಸೆಳೆಯುವ ಸಾಧ್ಯತೆ ಇದೆ. ಇದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ನೇರ ಹೊಡೆತ ನೀಡುವ ಅಂಶವಾಗಲಿದೆ. ಇದಕ್ಕಿಂತಲೂ ಅಪಾಯಕಾರಿ ಅಂಶವೇನೆಂದ್ರೆ ಒಳಗೇಟು ರಾಜಕಾರಣ. ಬಹಿರಂಗವಾಗಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ರು ಒಳಗೊಳಗೆ ಎದುರಾಳಿ ಅಭ್ಯರ್ಥಿಗಳಿಗೆ ಅಥವಾ ಪಕ್ಷೇತರಿಗೆ ಸಹಾಯ ಮಾಡುವ ಸಾಧ್ಯತೆಯನ್ನು ರಾಜಕೀಯ ವಿಶ್ಲೇಷಕರು ತಳ್ಳಿ ಹಾಕುತ್ತಿಲ್ಲ. ನಾಯಕರು ಕೈ ಜೋಡಿಸಿದ ತಕ್ಷಣ ಕಾರ್ಯಕರ್ತರು ಮತ್ತು ಮತದಾರರು ಒಂದಾಗುತ್ತಾರೆ ಎಂದು ಭಾವಿಸುವುದು ರಾಜಕೀಯದ ಅತಿ ದೊಡ್ಡ ತಪ್ಪು. ಬಿಜೆಪಿ ಮತದಾರರು ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಲು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆಯೇ ಅಥವಾ ಜೆಡಿಎಸ್ ಮತದಾರರು ಬಿಜೆಪಿಯ ಕಮಲ ಗುರುತಿಗೆ ನಿಷ್ಠುರರಾಗುತ್ತಾರೆಯೇ ಎಂಬ ಪ್ರಶ್ನೆಗಳು ಇನ್ನೂ ಉತ್ತರವಿಲ್ಲದೆ ಉಳಿದಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಈ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಜಿಬಿಎಯನ್ನು 5 ಪಾಲಿಕೆಗಳಾಗಿ ವಿಭಜಿಸಿ ಒಟ್ಟು 369 ವಾರ್ಡ್ಗಳನ್ನು ರಚಿಸಲಾಗಿದೆ. ಪಶ್ಚಿಮ ಪಾಲಿಕೆಯಲ್ಲಿ 112,
ಉತ್ತರ ಮತ್ತು ದಕ್ಷಿಣ ಪಾಲಿಕೆಯಲ್ಲಿ ತಲಾ 72, ಕೇಂದ್ರ ಪಾಲಿಕೆಯಲ್ಲಿ 63 ಹಾಗೂ ಪೂರ್ವ ಪಾಲಿಕೆಯಲ್ಲಿ 50 ವಾರ್ಡ್ಗಳಿವೆ. ಈ ವಾರ್ಡ್ಗಳಲ್ಲಿನ ರಾಜಕೀಯ ಸಮೀಕರಣ ಎಲ್ಲೆಡೆ ಒಂದೇ ರೀತಿಯಲ್ಲ. ಕೆಲವೆಡೆ ಜೆಡಿಎಸ್ ಕಾಂಗ್ರೆಸ್ ನೇರ ಪೈಪೋಟಿ ಇದ್ರೆ ಕೆಲ ವಾರ್ಡ್ಗಳಲ್ಲಿ ಬಿಜೆಪಿ 3ನೇ ಸ್ಥಾನದಲ್ಲಿದೆ. ಇಂತಹ ಸ್ಥಳಗಳಲ್ಲಿ ಬಿಜೆಪಿ ತನ್ನ ಅಸ್ತಿತ್ವ ವಿಸ್ತರಿಸಲು ಬಯಸುತ್ತದೆ. ಆದ್ರೆ ಜೆಡಿಎಸ್ ನಾಯಕರು ತಮ್ಮ ಪಾರಂಪರಿಕ ಕ್ಷೇತ್ರಗಳನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲ. ಈ ಪ್ರಾದೇಶಿಕ ಅಸಮತೋಲನವೇ ಮೈತ್ರಿಯ ಅತಿದೊಡ್ಡ ದುರ್ಬಲತೆ. ವಾರ್ಡ್ ಮಟ್ಟದಲ್ಲಿ ಸಮನ್ವಯ ಸಾಧಿಸದಿದ್ರೆ ಅದರ ನೇರ ಲಾಭ ಕಾಂಗ್ರೆಸ್ಗೆ ಹೋಗುತ್ತದೆ. ಮೈತ್ರಿ ಪಕ್ಷಗಳ ನಡುವಿನ ಕಚ್ಚಾಟದಿಂದ ಅತೃಪ್ತ ಮತದಾರರು ನೇರವಾಗಿ ಕಾಂಗ್ರೆಸ್ಗೆ ಮತ ಹಾಕುವ ಸಾಧ್ಯತೆ ಇದೆ. ಅಲ್ಲದೆ ವರ್ಷಗಳಿಂದ ವಾರ್ಡ್ ಮಟ್ಟದಲ್ಲಿ ಪಕ್ಷ ಕಟ್ಟಿಕೊಂಡು ಬಂದ ಕಾರ್ಯಕರ್ತರ ರಾಜಕೀಯ ಭವಿಷ್ಯ ಮಸುಕಾಗುತ್ತದೆ. ಇದರಿಂದ ಮತದಾನ ಪ್ರಮಾಣವು ಕುಸಿಯುವ ಭೀತಿ ಇದೆ ಎಂದು ಸ್ಥಳೀಯ ನಾಯಕರು ಎಚ್ಚರಿಸುತ್ತಿದ್ದಾರೆ. ಈ ಬೆಳವಣಿಗೆಗಳಿಂದ ಜೆಡಿಎಸ್ ಒಳಗೆ ಆತಂಕ ಹೆಚ್ಚಾಗಿದೆ. ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರ ಅಸಮಾಧಾನವನ್ನು ಶಮನಗೊಳಿಸುವುದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಮೈತ್ರಿಯ ಕಾರಣದಿಂದ ಹಲವು ಜೆಡಿಎಸ್ ಮುಖಂಡರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶವೇ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಟಿಕೆಟ್ ಸಿಗದಿದ್ರೆ 5 ವರ್ಷಗಳ ಕಾಲ ರಾಜಕೀಯವಾಗಿ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿ ಕಾರ್ಯಕರ್ತರನ್ನ ಕಾಡುತ್ತಿದೆ. ಇದರಿಂದ ಪ್ರಚಾರದಿಂದ ದೂರ ಉಳಿಯುವ ಸಾಧ್ಯತೆಯೂ ಇದೆ. ಈ ಎಲ್ಲಾ ಸಂಕೀರ್ಣತೆಗಳ ನಡುವೆಯೇ ಬಿಜೆಪಿ ಹೈಕಮಾಂಡ್ ಜಿಬಿಎ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಬಿಜೆಪಿ ರಾಷ್ಟ್ರೀಯ ನಾಯಕ್ ರಾಮ್ ಮಾಧವ್ ಅವರನ್ನು ಜಿಬಿಎ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡುವ ಮೂಲಕ ರಾಜ್ಯ ನಾಯಕರ ಹೊಂದಾಣಿಕೆ ರಾಜಕಾರಣಕ್ಕೆ ಕಡಿವಾಣ ಹಾಕುವ ಪ್ರಯತ್ನ ನಡೆದಿದೆ. ರಾಮ್ ಮಾಧವ್ ನೇರವಾಗಿ ದೆಹಲಿಯೊಂದಿಗೆ ಸಂಪರ್ಕದಲ್ಲಿರುವುದರಿಂದ ಟಿಕೆಟ್ ಹಂಚಿಕೆಯಲ್ಲಿ ರಾಜ್ಯ ನಾಯಕರ ಶಿಫಾರಸುಗಳಿಗೆ ಅವಕಾಶ ಕಡಿಮೆಯಾಗಲಿದೆ. ಇದು ಬಿಜೆಪಿ ಮತ್ತು ಜೆಡಿಎಸ್ 2 ಪಕ್ಷಗಳ ಸ್ಥಳೀಯ ನಾಯಕರಿಗೆ ಹೊಸ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಟಿಕೆಟ್ ಹಂಚಿಕೆ ಅಂತಿಮಗೊಂಡ್ರೆ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಕಷ್ಟವಾಗುತ್ತದೆ. ಒಲ್ಲದ ಮನಸ್ಸಿನಿಂದ ಕಾರ್ಯಕರ್ತರು ಚುನಾವಣಾ ಕೆಲಸಕ್ಕೆ ಇಳಿದ್ರೆ ಅದರ ಪರಿಣಾಮ ನೇರವಾಗಿ ಮತಪೆಟ್ಟಿಗೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಕಾರಣದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ಅನ್ನು ತಡೆಯುವ ಉದ್ದೇಶದಿಂದ ಹುಟ್ಟಿದ್ದರೂ ಸರಿಯಾಗಿ ನಿರ್ವಹಿಸದಿದ್ದರೆ ಅದೇ ಮೈತ್ರಿ ಕಾಂಗ್ರೆಸ್ಗೆ ವರದಾನವಾಗುವ ಸಾಧ್ಯತೆ ಇದೆ. ಈ ಮೈತ್ರಿಯ ಇನ್ನೊಂದು ದೊಡ್ಡ ಸವಾಲು ಎಂದ್ರೆ ಅಭ್ಯರ್ಥಿ ಆಯ್ಕೆಯ ಮಾನದಂಡ. ಜಿಬಿಎ ಚುನಾವಣೆಯಲ್ಲಿ ವ್ಯಕ್ತಿತ್ವ, ಸ್ಥಳೀಯ ಹಿಡಿತ, ಜಾತಿ ಸಮೀಕರಣ ಮತ್ತು ಹಣಕಾಸಿನ ಸಾಮರ್ಥ್ಯ ಪ್ರಮುಖ ಪಾತ್ರ ವಹಿಸುತ್ತವೆ. ಲೋಕಸಭೆ ಅಥವಾ ವಿಧಾನಸಭೆಯಂತೆ ಪಕ್ಷದ ಚಿಹ್ನೆ ಮಾತ್ರವೇ ಮತ ಸೆಳೆಯುವುದಿಲ್ಲ. ಇಲ್ಲಿ ಅಭ್ಯರ್ಥಿಯ ವೈಯಕ್ತಿಕ ಸಂಪರ್ಕವೇ ಗೆಲುವು ಸೋಲನ್ನು ನಿರ್ಧರಿಸುತ್ತದೆ. ಈ ಕಾರಣಕ್ಕೆ ಮೈತ್ರಿ ಅಭ್ಯರ್ಥಿ ಎಂಬ ಟ್ಯಾಗ್ ಸ್ಥಳೀಯ ಮತದಾರರನ್ನು ಒಪ್ಪಿಸುವಲ್ಲಿ ವಿಫಲವಾದರೆ ಮೈತ್ರಿಯ ಲೆಕ್ಕಾಚಾರವೇ ತಪ್ಪಾಗುವ ಸಾಧ್ಯತೆ ಇದೆ. ಇದಲ್ಲದೆ ಬಿಜೆಪಿ ಜೆಡಿಎಸ್ ನಡುವಿನ ಮತ ವರ್ಗಾವಣೆಯ ಪ್ರಶ್ನೆ ಇನ್ನೂ ಸ್ಪಷ್ಟವಾಗಿಲ್ಲ. ಬಿಜೆಪಿ ಮತದಾರರು ರಾಷ್ಟ್ರೀಯ ವಿಚಾರಗಳು ಮತ್ತು ಹಿಂದುತ್ವದ ಆಧಾರದ ಮೇಲೆ ಮತ ಚಲಾಯಿಸುವ ಮನಸ್ಥಿತಿಯಲ್ಲಿದ್ದಾರೆ. ಜೆಡಿಎಸ್ ಮತದಾರರು ಪ್ರಾದೇಶಿಕ ಅಸ್ಮಿತೆ, ನಾಯಕತ್ವ ಮತ್ತು ಜಾತಿ ಸಮೀಕರಣದ ಆಧಾರದಲ್ಲಿ ಮತ ಹಾಕುತ್ತಾರೆ. ಈ 2 ಮತ ಬ್ಯಾಂಕ್ಗಳು ಸ್ಥಳೀಯ ಚುನಾವಣೆಯಲ್ಲಿ ಸಹಜವಾಗಿ ಒಂದಾಗುತ್ತವೆಯೇ ಅಥವಾ ಮತದಾರರು ನಮ್ಮ ಅಭ್ಯರ್ಥಿ ಅಲ್ಲ ಎನ್ನುವ ಅಸಮಾಧಾನದಿಂದ ದೂರ ಉಳಿಯುವರೇ ಎಂಬುದೇ ಮೈತ್ರಿಯ ಯಶಸ್ಸನ್ನು ನಿರ್ಧರಿಸಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ತಂತ್ರ ಮತ್ತಷ್ಟು ಕುಶಲವಾಗುತ್ತಿದೆ. ಮೈತ್ರಿ ಪಕ್ಷಗಳ ನಡುವಿನ ಅಸಮಾಧಾನವನ್ನು ಗಮನಿಸುತ್ತಿರುವ ಕಾಂಗ್ರೆಸ್ ಅತೃಪ್ತ ನಾಯಕರಿಗೆ ಬಾಗಿಲು ತೆರೆದಿಟ್ಟಿದೆ. ಬಿಜೆಪಿ ಅಥವಾ ಜೆಡಿಎಸ್ನಲ್ಲಿ ಟಿಕೆಟ್ ಕೈತಪ್ಪಿದ ಬಲಿಷ್ಠ ಸ್ಥಳೀಯ ನಾಯಕನಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ರೆ ಮೈತ್ರಿ ಮತಗಳ ವಿಭಜನೆ ಅನಿವಾರ್ಯವಾಗುತ್ತದೆ. ಈ ತಂತ್ರವನ್ನು ಕಾಂಗ್ರೆಸ್ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಬಳಸಿಕೊಂಡಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಮತ್ತೊಂದು ಮುಖ್ಯ ಅಂಶ ಎಂದ್ರೆ ಆಡಳಿತ ವಿರೋಧಿ ಅಲೆ ಇಲ್ಲದಿದ್ದರೂ ಆಡಳಿತದ ಮೇಲಿನ ನಿರಾಸಕ್ತಿ. ಜಿಬಿಎ ಚುನಾವಣೆಯಲ್ಲಿ ನಗರ ಸಮಸ್ಯೆಗಳು, ರಸ್ತೆ, ನೀರು, ಕಸದ ನಿರ್ವಹಣೆ, ನಗರ ಯೋಜನೆ,
ಪ್ರಮುಖವಾಗುತ್ತವೆ. ಈ ವಿಷಯಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ಒಟ್ಟಾಗಿ ಸ್ಪಷ್ಟ ಉತ್ತರ ನೀಡಲು ವಿಫಲವಾದರೆ ಮತದಾರರು ಆಡಳಿತಾರೂಢ ಕಾಂಗ್ರೆಸ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಮೈತ್ರಿಯು ಕೇವಲ ಕಾಂಗ್ರೆಸ್ ತಡೆಯುವ ತಂತ್ರವಾಗಿ ಕಾಣಿಸಿದ್ರೆ ಅದು ಮತದಾರರನ್ನು ಆಕರ್ಷಿಸಲು ಸಾಕಾಗದ್ದು. ಕೊನೆಗೆ ಈ ಚುನಾವಣೆಯ ಫಲಿತಾಂಶವು ಕೇವಲ ಬೆಂಗಳೂರು ನಗರ ಆಡಳಿತಕ್ಕೆ ಸೀಮಿತವಾಗಿರುವುದಿಲ್ಲ. ಜಿಬಿಎ ಚುನಾವಣೆಯನ್ನು 2028ರ ವಿಧಾನಸಭೆ ಚುನಾವಣೆಗೆ ಸೆಮಿಫೈನಲ್ ಎಂದು ರಾಜಕೀಯ ವಲಯದಲ್ಲಿ ನೋಡಲಾಗ್ತಿದೆ. ಇಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿಯಾದರೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಶಕ್ತಿ ಸಮೀಕರಣ ರೂಪುಗೊಳ್ಳಬಹುದು. ವಿಫಲವಾದರೆ ಈ ಮೈತ್ರಿಯ ಭವಿಷ್ಯವೇ ಪ್ರಶ್ನಾರ್ಥಕವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಜಿಬಿಎ ಚುನಾವಣೆ ಬಿಜೆಪಿ ಜೆಡಿಎಸ್ಗೆ ಕೇವಲ ಸ್ಥಳೀಯ ಚುನಾವಣೆ ಅಲ್ಲ, ಅದು ರಾಜಕೀಯ ಭವಿಷ್ಯದ ಪರೀಕ್ಷೆ. ಒಟ್ಟಾರೆ ಹೇಳುವುದಾದರೆ ಜಿಬಿಎ ಚುನಾವಣೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಶಕ್ತಿ ಪರೀಕ್ಷೆಯಷ್ಟೇ ಅಲ್ಲ, ಅದರ ದುರ್ಬಲತೆಗಳನ್ನು ಬಹಿರಂಗಪಡಿಸುವ ರಾಜಕೀಯ ಲಿಟ್ಮಸ್ ಟೆಸ್ಟ್. ಮೇಲ್ಮಟ್ಟದ ಒಪ್ಪಂದ ನೆಲಮಟ್ಟದಲ್ಲಿ ಕಾರ್ಯರೂಪಕ್ಕೆ ಬರುತ್ತಿದ್ರೆ ಈ ಮೈತ್ರಿಯು ಚುನಾವಣಾ ಲಾಭಕ್ಕಿಂತ ರಾಜಕೀಯ ನಷ್ಟವನ್ನೇ ಹೆಚ್ಚು ತಂದೊಡ್ಡುವ ಅಪಾಯವನ್ನು ಹೊಂದಿದೆ. ಜಿಬಿಎ ಚುನಾವಣೆ ಕೇವಲ ನಗರಾಡಳಿತದ ಚುನಾವಣೆ ಅಲ್ಲ, ಇದು ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಸಲಿ ಪರೀಕ್ಷೆ ಆಗಿದೆ. ಮೇಲ್ಮಟ್ಟದಲ್ಲಿ ಒಪ್ಪಂದಗಳಿರಬಹುದು, ಆದ್ರೆ ನೆಲಮಟ್ಟದಲ್ಲಿ ಅಸಮಾಧಾನ ಹೊತ್ತಿಕೊಂಡಿದೆ. ಟಿಕೆಟ್ ಹಂಚಿಕೆಯೊಂದು ಮೈತ್ರಿಯನ್ನ ಬಲಪಡಿಸಬಹುದು, ಅದೇ ಟಿಕೆಟ್ ಹಂಚಿಕೆ ಮೈತ್ರಿಯನ್ನ ಮುರಿಲೂಬಹುದು. ಬಂಡಾಯ, ಒಳಏಟು, ಮತ ವಿಭಜನೆ ಇವೇ ಮೈತ್ರಿಗೆ ದೊಡ್ಡ ಅಪಾಯಗಳು. ಈ ಗೊಂದಲದ ಮಧ್ಯೆ ಕಾಂಗ್ರೆಸ್ ಮೌನವಾಗಿ ಕಾಯ್ತಾ ಇದೆ. ತಪ್ಪು ಹೆಜ್ಜೆ ಇಟ್ರೆ ಕ್ಷಣಕ್ಕೆ ಲಾಭವನ್ನ ಪಡೆಯೋದು ಖಚಿತವಾಗಿದೆ. ಪ್ರಶ್ನೆ ಒಂದೇ, ಜಿಬಿಎ ಚುನಾವಣೆಯಲ್ಲಿ ಮೈತ್ರಿ ಗೆಲ್ಲುತ್ತದ ಅಥವಾ ಮೈತ್ರಿಯೇ ತನ್ನ ಕಾಲಿಗೆ ತಾನೇ ಕಲ್ಲನ್ನ ಹೊಡೆಯುತ್ತಾ? ಉತ್ತರ ಮತಪೆಟ್ಟಿಗೆಯಲ್ಲಿ ಸಿಗಲಿದೆ. ಆದ್ರೆ ಅದರ ಪರಿಣಾಮ ರಾಜಕಾರಣದ ಮೇಲೆ ದೀರ್ಘಕಾಲ ಬೀರೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನ ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.